ಕೃಷಿ ಇಲಾಖೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ 2026-27ನೇ ಸಾಲಿನ 2 ದಿನಗಳ ರಾಜ್ಯ ಮಟ್ಟದ ಮುಂಗಾರು ಕಾರ್ಯಾಗಾರದಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿ ಅತ್ಯುತ್ತಮ ಸಾಧನೆ ಮಾಡಿರುವುದಕ್ಕೆ ದಾವಣಗೆರೆ ಜಿಲ್ಲೆಗೆ ಪ್ರಥಮ ಸ್ಥಾನ ದೊರೆತಿದೆ. ಜಿಲ್ಲೆಯಲ್ಲಿ ಕೃಷಿ ಹೊಂಡಗಳ ನಿರ್ಮಾಣ ಹಾಗೂ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಈ ಪುರಸ್ಕಾರಕ್ಕೆ ಭಾಜನವಾಗಿದೆ. ದೂರದರ್ಶನದೊಂದಿಗೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಕೆ ಜಿಯಾವುಲ್ಲಾ ದಾವಣಗೆರೆ ಜಿಲ್ಲೆಯಲ್ಲಿ ಕೈಗೊಂಡಿದ್ದ ಕೃಷಿ ಹೊಂಡಗಳ ವಿವಿಧ ವಿನ್ಯಾಸ, ಜಿಯೋ ಮೆಂಬ್ರೇನ್ ಅಳವಡಿಕೆ, ತಂತಿ ಬೇಲಿ ನಿರ್ಮಾಣ ಹಾಗೂ ಕೃಷಿ ಹೊಂಡಗಳಲ್ಲಿ ಮೀನು ಸಾಕಾಣಿಕೆ ಮಾಡುತ್ತಿರುವ ರೈತರ ಯಶಸ್ಸಿನ ಚಿತ್ರಣಗಳನ್ನು ಪ್ರದರ್ಶನದಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಸ್ತುತಪಡಿಸಲಾಗಿತ್ತು ಎಂದು ವಿವರಿಸಿದರು. ಕೃಷಿ ಇಲಾಖೆ ನಮಗೆ ಮೊದಲನೆಯ ಬಹುಮಾನ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇದು ನಮ್ಮ ಇಡೀ ತಂಡಕ್ಕೆ, ದಾವಣಗೆರೆಯ ಕೃಷಿ ಇಲಾಖೆಯ ತಂಡಕ್ಕೆ ಸಲ್ಲಿದ ಗೌರವ ಅಂತ ನಾನು ಭಾವಿಸಿದ್ದೀನಿ. ಕೃಷಿ ಇಲಾಖೆ ಉಪನಿರ್ದೇಶಕ ಶ್ರೀಧರ ಮೂರ್ತಿ ಜಿಲ್ಲೆಯಲ್ಲಿ ಕೈಗೊಳ್ಳಲಾದ ನವೀನ ಕ್ರಮಗಳನ್ನು ಕಾರ್ಯಾಗಾರದಲ್ಲಿ ಪ್ರದರ್ಶಿಸಲಾಗಿತ್ತು, ನೀರಿನ ಸಂರಕ್ಷಣೆಯ ಮಾದರಿಗಳನ್ನು ವಿವರಿಸಲಾಯಿತು ಎಂದು ತಿಳಿಸಿದರು. ಪೋಸ್ಟರ್ ಪ್ರೆಸೆಂಟೇಷನ್ ಪ್ರದರ್ಶಿಕೆಗಳಲ್ಲಿ ಪ್ರಥಮ ಸ್ಥಾನವನ್ನು ದಾವಣಗೆರೆ ಜಿಲ್ಲೆ ಪಡ್ಕೊಳ್ತು. ಇದಕ್ಕೆ ಮೂಲಭೂತ ಕಾರಣ, ನಾವು ಕೃಷಿ ಹೊಂಡಗಳನ್ನು ಕಳೆದ 3 ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡಿದ್ದೇವೆ. ದಾವಣಗೆರೆ ತಾಲೂಕಿನಲ್ಲಿ ಸುಮಾರು 392 ಕೃಷಿ ಹೊಂಡಗಳನ್ನು ರೈತರಿಗೆ ಸಹಾಯಧನದಡಿಯಲ್ಲಿ ಮಾಡಿಕೊಟ್ಟಿದ್ದೀವಿ.